ಮಾನ್ಯ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು. ಕೇಳಿಸ್ತದಲ್ಲ? ಮಾನ್ಯ ಬಂಧುಗಳೇ, ನಿನ್ನೆ ತಾನೇ ಒಂದು ವಿಡಿಯೋ ವೈರಲ್ ಆಗಿದೆ. ಭದ್ರಾವತಿ ಶಾಸಕರಾಗಿರ್ತಕ್ಕಂಥ ಸಂಗಮೇಶ್ವರವರ ಪುತ್ರ, ಒಂದು ಹೆಣ್ಣು ಮಗಳು, ಅದರಲ್ಲೂ ಸರ್ಕಾರಿ ಅಧಿಕಾರಿ, ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದಿರೋದರ ಜೊತೆಗೆ ಅವರನ್ನ ಥ್ರೆಟ್ ಮಾಡಿರೋದು ಕೂಡ ಇವತ್ತು ವೈರಲ್ ಆಗಿದೆ. ಒಂದು ಹೆಣ್ಣು ಮಗಳನ್ನ ಅಷ್ಟು ಕೆಟ್ಟದಾಗಿ ಮಾತಾಡಿ ನಡೆಸಿಕೊಂಡು ಇರ್ತಕ್ಕಂಥ ಅವ್ರನ್ನ ಕಾನೂನು ಏನ್ ಮಾಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಅಂದ್ರೆ ನಿಮ್ಮ ಶಾಸಕರು ಏನು ಮಾಡಿದ್ರು ಸರಿ ಅನ್ನೋದ? ಇಷ್ಟೊತ್ತಿಗೆ ಸಂಗಮೇಶ್ವರ್ ಅವರ ಪುತ್ರ ಮಾನ್ಯ ಬಸವೇಶ್ ಎನ್ನವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು. ಇದುವರೆಗೂ ಅವರ ಬಂಧನ ಆಗಿಲ್ಲ. ಮಾತೆತ್ತಿದ್ರೆ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು ಅಂತ ಬೇರೆಯವರನ್ನ ಮಾತಾಡ್ತಾರೆ. ಈಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ನೀವು ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು? ನಾವು ಕೇಳಬೇಕಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಇವಾಗ ಸರ್ಕಾರ ಯಾಕಿನ್ನೂ ನೀವು ಬಂಧಿಸಿಲ್ಲ? ಯಾಕೆ ಕಾನೂನು ಕ್ರಮ ಜರುಗಿಸಿಲ್ಲ? ಅಂದ್ರೆ ಶಾಸಕರು ಏನು ಬೇಕಾದ್ರೂ ಮಾಡಬಹುದು, ಅವರ ಪುತ್ರರು ಅಥವಾ ಅವರ ಕುಟುಂಬದವರು. ಇವತ್ತು ಕಾಂಗ್ರೆಸ್ ಒಬ್ಬೊಬ್ಬ ಶಾಸಕರು ಮಾತ್ರ ಅಧಿಕಾರ ಚಲಾಯಿಸ್ತಾ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇಡೀ ಶಾಸಕರ ಕುಟುಂಬವೇ ಆಯಾ ಕ್ಷೇತ್ರಗಳಲ್ಲಿ ಈ ರೀತಿಯ ದುಂಡಾವರ್ತಿಗಳಲ್ಲಿ ತೊಡಗಿರ್ತಕ್ಕಂಥದ್ದು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಂದ್ರೆ ಸಾಕು, ಬರೀ ಕುಟುಂಬ ಅಷ್ಟೇ. ನೀವು ಎಷ್ಟು ಜನ ಶಾಸಕರು ನೋಡಿ, ಯಾವ ಅಧಿಕಾರ ಇದ್ರೂ ಕೂಡ ಆ ಕುಟುಂಬಕ್ಕೆ ಬೇಕು. ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಇರಬೇಕು, ಎಲ್ಲರೂ ಅಧಿಕಾರ ನಡೆಸಬೇಕು, ಈ ರೀತಿ ದರ್ಪ ಮಾಡಬೇಕು. ಒಂದೊಂದು ಹೇಳ್ತಾ ಹೋದ್ರೆ ಈ ಕಾಂಗ್ರೆಸ್ನ ಚರಿತ್ರೆ ತೆಗೆದ್ರೆ ರಾಜಕಾರಣ ಈ ಮಟ್ಟಕ್ಕೆ ಬಂದು ನಿಂತಿದೆಯಾ ಅಂತಕ್ಕಂಥ ಅನುಮಾನ ಪ್ರಾರಂಭ ಆಗ್ತದೆ. ಅವಾಚ್ಯ ಶಬ್ದಗಳಿಂದ ಒಂದು ಮಹಿಳೆಯನ್ನ ನಿಂದಿಸಿದಾಗ ಸರ್ಕಾರ ಇಷ್ಟರವರೆಗೆ ತಡೆ ಮಾಡಬಾರ್ದಾಗಿತ್ತು. ಅವರ ಶಾಸಕರು ಮಾಡಿದ್ರೆ ಅದು ಸರಿ, ಎಲ್ಲಿಯವರೆಗೂ ಬೇಕಾದರೂ ಹೋಗ್ತಾರೆ ಅವರನ್ನ ಡಿಪೆಂಡ್ ಮಾಡಲಿಕ್ಕೆ, ಅವರನ್ನ ರಕ್ಷಣೆ ಮಾಡಲಿಕ್ಕೆ. ಅದೇ ಬೇರೆಯವರು ಯಾರಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಏನೆಲ್ಲ ಮಾಡ್ತಿದ್ರಿ ನೀವು? ಏನೆಲ್ಲ ಗೂಬೆ ಕೂರಿಸ್ತಿದ್ರಿ? ಅದಕ್ಕೆ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸರ್ಕಾರ ರಕ್ಷಣೆ ಕೊಡ್ತಿಲ್ಲ. ಎಷ್ಟು ಅತ್ಯಾಚಾರಗಳಾದವು, ಎಷ್ಟೊಂದು ಮಹಿಳೆಯರು ತಮ್ಮ ಪ್ರಾಣತ್ಯಾಗ ಮಾಡಿದ್ರು, ಎಷ್ಟು ಬಾಳಂತಿಯರು ಇವತ್ತು ತನ್ನ ಜೀವ ಕಳ್ಕೊಂಡ್ರು. ಪದೇ ಪದೇ ನಾವು ಹೇಳ್ತಿದ್ರು ಕೂಡ ಇವತ್ತು ಅಧಿಕಾರ ಹಂಚಿಕೆಗಳಲ್ಲಿದ್ದಾರೆ ಹೊರತು ನನಗೆ ಅಧಿಕಾರ ನಿನಗೆ ಅಧಿಕಾರ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಬಹುದು. ಎರಡನೇ ವಿಚಾರ ಏನಂತಂದ್ರೆ, ಇಡೀ ರಾಜ್ಯದಲ್ಲಿ ಒಂದು ಕಾಸಿನ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣವೂ ಇಲ್ಲ. ಈಗ ಏನೆಲ್ಲ ಇವರ ಗಂಡಾಂತರಗಳನ್ನು ಮಾಡಿಕೊಂಡಿದ್ದಾರೋ, ಅಧಿಕಾರದ ಲಾಲಸೆಗೆ ಬಿದ್ದಿದ್ದಾರೋ, ಈ ಗ್ಯಾರಂಟಿಗಳನ್ನ ಕೊಡೋ ಹೆಸರಿನಲ್ಲಿ ಇಡೀ ರಾಜ್ಯವನ್ನ ಲೂಟಿ ಮಾಡ್ತಿದ್ದಾರೋ, ಎಲ್ಲದರ ಬೆಲೆ ಏರಿಕೆಗಳನ್ನು ಮಾಡ್ತಾನೇ ಹೋಗ್ತಿದ್ದಾರೆ.
ಇಷ್ಟಾದ್ರೂ ಕೂಡ ಅವರ ದರಿದ್ರ ತಪ್ಪಿಲ್ಲ. ಅದಕ್ಕೆ ಜನನೇ ಹೇಳ್ತಾರೆ ಇದೊಂದು ದರಿದ್ರ ಸರ್ಕಾರ. ಎಂತ ತಪ್ಪು ಮಾಡಿಬಿಟ್ವಿ ನಾವು ಈ ಕಾಂಗ್ರೆಸ್ ಅನ್ನು ನಂಬಿ. ಈ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಇವತ್ತು ಬಂದಿದೆ. ಇದರ ಜೊತೆಯಲ್ಲಿ ಯಾವ ಮಟ್ಟಕ್ಕೆ ಮಂತ್ರಿಗಳು, ಶಾಸಕರು ಎಲ್ಲರೂ ಸೇರಿ ಪುಂಡಾಟಿಕೆ ಆಡ್ತಿದ್ದಾರೆ ಅಂತಂದ್ರೆ, ಇವರ ಅಭಿವೃದ್ಧಿ ಆಗ್ಲಿಲ್ಲ ಅನ್ನೋದನ್ನ ಮರೆಮಾಚಲಿಕ್ಕೆ, ಇವರ ಗುಂಪುಗಾರಿಕೆ ಮತ್ತು ಅಧಿಕಾರದಕ್ಕೆ ಇವರು ಮಾಡ್ತಿರ್ತಕ್ಕಂಥ ಒಳಗೆ ಏನು ಇವರ ಒಳಜಗಳಗಳಿದೆ ಇದನ್ನ ಮರೆಮಾಚಲಿಕ್ಕೆ ಚರಿತ್ರೆಗಳನ್ನ ತಿದ್ದುವ ಕೆಲಸ. ಹೇಗೆ ಅಂತಂದ್ರೆ, ರಾಮಾಯಣದ ಬಗ್ಗೆ ಮಾತಾಡೋದು, ವಾಲ್ಮೀಕಿ ಬಗ್ಗೆ ಮಾತಾಡೋದು, ಕುಂಭಮೇಳದ ಬಗ್ಗೆ ಮಾತಾಡೋದು. ಅಂದ್ರೆ ಎಂತ ನಿಮ್ಮ ನಾಲಿಗೆಗಳನ್ನು ಎಷ್ಟು ಹೊಲಸು ಮಾಡಿ ಕಳ್ತಿದ್ದೀರಿ ಅಲ್ವಾ. ಕೆಲವರೆಲ್ಲ ಆಗ್ಲೇ PhD ಮಾಡಿಬಿಟ್ಟಿದ್ದಾರೆ ಇವರು ಎಲ್ಲ. ಇನ್ಮೇಲೆ ಅವ್ರನ್ನ ಡಾಕ್ಟರ್ ಮಹದೇವಪ್ಪ ಏನೋ ಡಾಕ್ಟ್ರೇ, ಅದು ಒಂದಿನ ಒಂದು ಯಾರಿಗೂ ಮಾತ್ರೆ ಕೊಟ್ಟಿದ್ದಿಲ್ಲ, ಒಂದು ಇಂಜೆಕ್ಷನ್ ಕೊಟ್ಟಿದ್ದಿಲ್ಲ. ಅವರು ಸುಮ್ಮನೆ ಡಾಕ್ಟ್ರು. ಅದು ಇನ್ನು ಉಳಿದು ಮಾತಾಡಿದ್ರಲ್ಲ ಕೆಲವರೆಲ್ಲ. ಡಾಕ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟ್ರೇ. ಆದ್ರೆ ಯಾವ ಡಾಕ್ಟರ್ ಅಂತ ನೋಡೋ PhD ಮಾಡಿದ್ರ ಏನ್ ಮಾಡಿದ್ರ ಅಂತ. ಬಟ್ ಅವ್ರ ಎಜುಕೇಶನ್ ಏನೋ ಸುಮಾರು ಜನರಿಗೆ ಗೊತ್ತಾಗೋಗಿದೆ, ಅದೆಲ್ಲ ನಮಗ್ ಬೇಕಾಗಿಲ್ಲ. ಆದ್ರೆ ಅವ್ರು ಇವಾಗ ಏನು ಓದವರ ಬಿಟ್ಟವ್ರ ಒಟ್ಟಿಗೆ ಡಾಕ್ಟರ್ ಪ್ರಿಯಾಂಕಾ ಖರ್ಗೆ ಈಗ ಅವರು. ಯಾಕೆ ಅಂತಂದ್ರೆ ವಾಲ್ಮೀಕಿ ರಾಮಾಯಣದ ಬಗ್ಗೆನೂ ಹೇಳವ್ರೆ. ಆಮೇಲೆ ಆ ರಾಮಾಯಣ ಬೇರೆ ಅಂತೆ, ಈ ರಾಮಾಯಣ ಬೇರೆ ಅಂತೆ, ಆ ವಾಲ್ಮೀಕಿ ಬೇರೆ ಅಂತೆ, ಮತ್ತೊಬ್ಬ ವಾಲ್ಮೀಕಿ ಬೇರೆ ಅಂತೆ. ಹನುಮಾನ್ ಚಾಲೀಸ ಗೊತ್ತಾ? ಯಾರಿಗೆ ಹೇಳ್ತಾರೆ ಅವರು? ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಕೊಟ್ಟು ಅವರ ಕಚೇರಿ ಮುಂದೆ ಜನ ನೆನ್ನೆಲ್ಲ ವಿಷ ತಗೊಳಕ್ ಹೋಗಿದ್ದಾರೆ. ವೆಂಡರ್ಸ್ ಅಸೋಸಿಯೇಷನ್ ಅವರು ಪ್ರತಿಭಟನೆ ಮಾಡಿ, ಅವರು ಪ್ರತಿಭಟನೆಗೆ ಹೋಗೋದಕ್ಕೆ ಮುಂಚೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ 400 ಕೋಟಿ ಬಾಕಿ ಕೊಡಬೇಕಾಗಿದೆ ಅಂತೆ. ಪಾಪ ಅವರು ದುಡ್ಡು ಕೊಡೋದು ಬಿಟ್ಟು ಇವ್ರು ರಾಮಾಯಣ ಕಲ್ಸಕ್ ಹೋಗ್ತಾವ್ರೆ ಎಲ್ರಿಗೂ. ವಾಲ್ಮೀಕಿ ಯಾರು, ವಾಲ್ಮೀಕಿ ಎಲ್ಲಿದ್ರು ಅಂತ ಕಲ್ಸಕ್ ಹೋಗ್ತಿದ್ದಾರೆ. ವಾಲ್ಮೀಕಿ ನಿಗಮನ ಬರೀದ್ ಮಾಡಿಬಿಟ್ರಿ. ಎಷ್ಟು ನಾಲ್ಗೆ ಈಚೆಗೆ ಬರ್ತದೋ ಅಷ್ಟು ಹಾಕಿ ನೆಕ್ಕದ್ರಿ, ಎಲ್ಲ ತಿಂದಾಕದ್ರಿ. ವಾಲ್ಮೀಕಿ ಹೆಸರು ಹೇಳಕ್ ನಿಮಗೆ ಯೋಗ್ಯತೆ ಇದೆಯಾ? ವಾಲ್ಮೀಕಿ ನಿಗಮದಲ್ಲಿ ಇದ್ದ ಹಣ ಎಲ್ಲ ಆ ಜನಾಂಗದ ಅಭಿವೃದ್ಧಿಗೆ ಇಟ್ಟಿದ್ದ ಹಣ ನುಂಗಿ ವಾಲ್ಮೀಕಿ ಹೆಸರು ಹೇಳ್ತೀರಿ. ನಿಮಗೆ ನಾಚಿಕೆ ಬರೋದಿಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ 187 ಕೋಟಿ ತಿಂದಿಲ್ಲ ನಾವು, ಬರೀ 87 ಕೋಟಿ ತಿಂದಿದ್ದು ಅಂತ. ಎಷ್ಟು ಸತ್ಯ ಹರಿಶ್ಚಂದ್ರ ನೋಡಿ. ಯಾವ ಕಾಲದಲ್ಲೂ ಈ ರೀತಿ ನುಂಗಿದ್ದನ್ನ ಯಾರು ಒಪ್ಕೊಂಡೇ ಇಲ್ಲ ಇದುವರೆಗೂ. ಸಿದ್ದರಾಮಯ್ಯನವರು ಮಾತ್ರನೇ ಇಂಥದ್ದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ, ಬೇರೆ ಯಾರು ಒಪ್ಕೊಳ್ಳಿಕ್ಕಾಗಲ್ಲ. ರಾಮಾಯಣದ ಬಗ್ಗೆ ಒಂದು ಕಡೆ ಆ ರಾಮಾಯಣನೇ ಬೇರೆ ಅಂತೆ, ಅದನ್ನು ಒಪ್ಪೋಣ. ಕೆಲವರು ರಾಮಾಯಣವನ್ನ ವಿಶ್ಲೇಷಣೆ ಮಾಡಿ ಅವರವರ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ಆದ್ರೆ ರಾಮಾಯಣ ಅದನ್ನ ನೀವು ಯಾರು ಪರಾಮರ್ಶೆ ಮಾಡಿದಿರಿ? ನಿಮಗೇನು ಗೊತ್ತಿದೆ? ಬಟ್ ನೀವು ಹಿಂದುತ್ವದಲ್ಲೇ ನಂಬಿಕೆ ಇಲ್ಲ, ನಿಮಗೆ ಯಾಕೆ ರಾಮಾಯಣ ಮಹಾಭಾರತ ಹೋಗ್ಲಿ? ಹಿಂದುತ್ವವನ್ನೇ ವಿರೋಧ ಮಾಡ್ತಕ್ಕಂಥವ್ರು ನೀವು. ಎಐಸಿಸಿ ಅಧ್ಯಕ್ಷರು ಕುಂಭಮೇಳವನ್ನ ಅಪಹಾಸ್ಯ ಮಾಡ್ತಾರೆ. ಸುಮಾರು ಕೋಟ್ಯಾಂತರ ಜನ ಹೋಗಿ ನಂಬಿಕೆಯಿಂದ ಕುಂಭಮೇಳದ ಕಲ್ಯಾಣಿ ಅಲ್ಲಿ ನೀರಿನಲ್ಲಿ ಮುಳುಗಿ ಬಂದ್ರೆ ಏನು ಬಡತನ ಹೋಗುತ್ತಾ, ಗರೀಬಿ ಹೋಗುತ್ತಾ ಅಂತ ಕೇಳ್ತಾರೆ. ಪುಣ್ಯ ಏನು ಪಾಪ ಕಾರ್ಯಗಳು ಹೋಗಿ ಪುಣ್ಯ ಬರುತ್ತಾ ಅಂತ ಕೇಳ್ತಾರೆ. ಅಂದಮೇಲೆ ನಿಮ್ಗೆ ಹಿಂದುತ್ವದಲ್ಲಿ ನಂಬಿಕೆ ಇಲ್ಲದ ಮೇಲೆ ನೀವು ಯಾಕೆ ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡ್ತೀರಿ? ನೀವು ಯಾಕೆ
ವಾಲ್ಮೀಕಿ ಅವರ ಬಗ್ಗೆ ಮಾತಾಡ್ತೀರಿ? ಅದೇನಾದ್ರೂ ಇದ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡ್ಕೊಳ್ತಾರೆ ಬಿಡಿ. ರಿಸಲ್ಟ್ ಬಂದಿದೆ ಈಗಾಗಲೇ. ಯಾರು ಕುಂಭಮೇಳದಲ್ಲಿ ಮುಳುಗಿ ಬಂದ್ರು ಅವರು ದೆಹಲಿಯಲ್ಲಿ ಗೆದ್ದವ್ರೆ. ಯಾರು ಕುಂಭಮೇಳದಲ್ಲಿ ಹೋಗಿ ಮುಳುಗ್ಲಿಲ್ವೋ ಅವರು ಡೆಲ್ಲಿಯಲ್ಲಿ ಮುಳುಗಿದಾರಲ್ಲ, ಜನ ಮುಳುಗಿಸಿದಾರಲ್ಲ ಅವ್ರನ್ನ. ನೀವು ಅಲ್ಲಿ ಮುಳುಗಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಮುಳುಗ್ತೀರಿ, ಗೊತ್ತಿದೆ. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಳುಗೋದು ಒಂದೇ ಬಾಕಿ ಇರೋದು. ಆದ್ರಿಂದ ನಿಮ್ಮ ಇಂಥ ಪುಂಡಾಟದ ಮಾತುಗಳನ್ನು ಬಿಡ್ರಿ. ಮೊದಲು ನೀವು ಎಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ಜನರಿಗೆ ಗೊತ್ತಾಗಿದೆ ಈಗಾಗಲೇ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.